ಈ ಗಣೇಶೋತ್ಸವಕ್ಕೆ 198 ವರ್ಷಗಳ ಇತಿಹಾಸ. ಬಾಲಗಂಗಾಧರ ತಿಲಕರು ಏನು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಕರೆ ಕೊಟ್ಟಿದ್ರು ಗಣೇಶೋತ್ಸವಕ್ಕೆ, ಅದಕ್ಕೂ ಮುಂಚಿತವಾಗಿಯೇ ಈ ಗ್ರಾಮದಲ್ಲಿ ಗಣೇಶೋತ್ಸವ ಆರಂಭಗೊಂಡಿತ್ತು. 1827ರಲ್ಲಿ ಈ ಒಂದು ಗಣೇಶೋತ್ಸವಕ್ಕೆ ಚಾಲನೆ ಸಿಕ್ಕಿತ್ತು. ಈಗ 198 ವರ್ಷಗಳ ಇತಿಹಾಸ. ಇಡೀ ದೇಶದಲ್ಲಿಯೇ ಮೋಸ್ಟ್ ಪವರ್ಫುಲ್ ಗಣಪ ಅಂತಾನೆ ಈತ ಖ್ಯಾತಿ ಪಡೆದಿದ್ದಾನೆ. ಅದೇ ಹುಬ್ಬಳ್ಳಿ ತಾಲೂಕಿನ ಚೆಬ್ಬಿಯ ಸಿಂಧೂರ ಗಣೇಶ. ಇಲ್ಲಿ ಒಂದೇ ವರ್ಣ, ಒಂದೇ ಸೈಜು ಮತ್ತು ಪ್ರತಿ ವರ್ಷ 3 ದಿನಗಳ ಕಾಲ ಪ್ರತಿಷ್ಠಾಪನೆ. ಇದು ಈ ಒಂದು ಚೆಬ್ಬಿ ಗಣೇಶನ ವಿಶೇಷ ಅಂತ ಹೇಳ್ಬೋದು. ಏನು ತಿಲಕ ಅಂತ ಇಟ್ಕೊಂತೀವಿ ಹಿಂದೂ ಸಮಾಜದಲ್ಲಿ, ಏನು ಮಹಿಳೆಯರು ತಿಲಕ ಅಂತ ಏನು ಇಟ್ಕೊಂತಾರೆ, ಆ ಒಂದು ತಿಲಕ ವರ್ಣದ ಸಿಂಧೂರ ವರ್ಣದ ಒಂದು ಗಣೇಶ ಮೂರ್ತಿನ 21 ಇಂಚುಗಳ ಗಣೇಶ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 3 ದಿನಗಳ ಕಾಲ ಒಂದು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 3 ದಿನಗಳ ಕಾಲ ದಿನದ 24 ತಾಸುಗಳ ಕಾಲ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಇಡೀ ಕರ್ನಾಟಕ ಅಲ್ಲದೆ ನೆರೆಯ ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ, ಆಂಧ್ರ ಪ್ರದೇಶದಿಂದಲೂ ಸಹ ಭಕ್ತರು ಬಂದು ಇಲ್ಲಿ ಒಂದು ಸಿಂಧೂರ ಗಣಪನ ದರ್ಶನ ಪಡೆದುಕೊಂಡು ಹೋಗ್ತಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಅಡಿಕೆ ಬೆಟ್ಟದಲ್ಲಿ ಒಂದು ಗಣಪ ಆವಾಹನೆ ಆಗಿರ್ತಾನೆ ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಇಲ್ಲಿ ಬಂದಂಥವ್ರು ಏನಾದರೂ ಅವ್ರ ಸಂಕಲ್ಪ ಇತ್ತಂದ್ರೆ ಆ ಒಂದು ಸಂಕಲ್ಪ ಮಾಡಿಸ್ಕೊಂಡು ಅಡಿಕೆ ಬೆಟ್ಟ ತೆಗೆದುಕೊಂಡು ಹೋಗಿ ಆ ಒಂದೇನು ಇಷ್ಟಾರ್ಥ ಸಿದ್ಧಿ ಸಫಲ ಆಯ್ತಂದ್ರೆ ಮತ್ತೆ ತಂದು ಆ ಒಂದು ಅಡಿಕೆ ಬೆಟ್ಟ ಬಿಟ್ಟು ಹೋಗುವಂತ ಸಂಪ್ರದಾಯ ಇಲ್ಲಿದೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಸಾಮಾನ್ಯವಾಗಿ ಎಲ್ಲ ಕಡೆ ಒಂದು ಗಣೇಶೋತ್ಸವ ಅಂದ್ರೆ ಏನು ಪ್ರಮುಖ ಬೀದಿಗಳಲ್ಲಿ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡೋದು ನೋಡಿದ್ವಿ. ಆದ್ರೆ ಇಲ್ಲಿ ಈ ಊರಲ್ಲಿ ಚೆಬ್ಬಿನಲ್ಲಿ ಏನಂದ್ರೆ ಮನೆಯಲ್ಲಿಯೇ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದು ಕುಲಕರ್ಣಿ ಮನೆತನದಲ್ಲಿ. ಇಲ್ಲಿ ಕುಲಕರ್ಣಿ ಅನ್ನೋರು ಏನಂದ್ರೆ ಈ ಹಿಂದೆ ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಹಾಗಾಗಿ ಅವರು ಮಕ್ಕಳ ಆಗದಂತ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಗ್ರಾಮಕ್ಕೆ ಬಂದಂತಹ ಒಬ್ಬ ಗುರೂಜಿ ಒಬ್ರು, ನಿಮಗೆ ಮಕ್ಕಳಾಗಬೇಕಂದ್ರೆ ಒಂದು ಮನೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡ್ರಿ, ಗಣೇಶನ ಉತ್ಸವ ಮಾಡ್ರಿ ಅನ್ನೋ ಒಂದು ಸಲಹೆ ಕೊಟ್ಟಿದ್ರು. ಆ ಒಂದು ಗುರೂಜಿಯ ಸಲಹೆ ಪ್ರಕಾರ ಈ ಒಂದು ಮನೆಯಲ್ಲಿ ಸಿಂಧೂರ ಗಣಪನ ಪ್ರತಿಷ್ಠಾಪನೆ ಆಯಿತು. ಅದಾದ ನಂತರ ಮನೆಯಲ್ಲಿ ಗಂಡು ಮಗುವಿನ ಜನನ ಆಯಿತು. ಅಲ್ಲಿಂದ ಆರಂಭಗೊಂಡಂತಹ ಈ ಒಂದು ಗಣೇಶ ಏನು ಚೆಬ್ಬಿ ಗಣೇಶ ಇಲ್ಲಿವರೆಗೂ ಸಹ ಮುಂದುವರ್ಕೊಂಡು ಬಂದಿದೆ. ಮೊದಲು ಏನಂದ್ರೆ ಒಂದು ಮನೆಯಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗ್ತಿತ್ತು. ಅವ್ರ ಮಕ್ಕಳು ಮೊಮ್ಮಕ್ಕಳು ಈ ತರ ತಲತಲಾಂತರದಲ್ಲಿ ಅದು ಒಂದಷ್ಟು ಜಾಸ್ತಿ ವಿಸ್ತರಣೆಯಾಗಿ ಈಗ ಸದ್ಯ ಚೆಬ್ಬಿಯಲ್ಲಿ 7 ಮನೆಗಳಲ್ಲಿ ಈ ಒಂದು ಸಿಂಧೂರ ಗಣಪನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 7 ಮನೆಗಳಲ್ಲೂ ಸಹ ಒಂದೇ ಗಾತ್ರದ 21 ಇಂಚಿನ ಸಿಂಧೂರಮಯ ಆ ಒಂದು ಗಣಪನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಇಲ್ಲಿ ಬರುವಂತಹ ಭಕ್ತರು, ಗ್ರಾಮಕ್ಕೆ ಬರುವಂತಹ ಭಕ್ತರು 7 ಮನೆಗಳಲ್ಲಿ ಗಣೇಶನ ದರ್ಶನ ತೆಗೆದುಕೊಂಡು ಅಡಿಕೆ ಬೆಟ್ಟ ಒಂದು ಸಂಕಲ್ಪ ಮಾಡಿಕೊಂಡು ಅಡಿಕೆ ಬೆಟ್ಟ ತೆಗೆದುಕೊಂಡು ಹೋಗ್ತಾರೆ. ನಂತರ ಅವ್ರದ ಇಷ್ಟಾರ್ಥ ಸಿದ್ಧಿ ಆದ ನಂತರ ಆ ಒಂದು ಅಡಿಕೆ ಬೆಟ್ಟನ್ನು ತಂದು ಮತ್ತೆ ಅಲ್ಲಿ ವಿಸರ್ಜನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಒಂದು ಮಕ್ಕಳ ಸಂತಾನ ಇರ್ಬೋದು, ನೌಕರಿ ಇರ್ಬೋದು, ಮತ್ತು ವ್ಯಾಜ್ಯಗಳು ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಈ ರೀತಿ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಗೂ ಸಹ ಈ ಒಂದು ವರಸಿದ್ಧಿ ವಿನಾಯಕ ಒಂದು ಏನು ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ಮಾತಿದೆ. ಇದಕ್ಕೆ ಅಂದ್ರೆ ಸಿಂಧೂರ ಗಣಪ ಅಂತ ಒಂದ್ ಕಡೆ ಅಂದ್ರೆ, ಇನ್ನೊಂದು ಕಡೆ ವರಸಿದ್ಧಿ ವಿನಾಯಕ ಅಂತಲೂ ಸಹ ಪ್ರತೀತಿ ಇದೆ. ಹಾಗಾಗಿ ಏನು ಜನರು ಬೇಡಿದ್ದನ್ನ ಕೊಡುವಂತಹ ಒಂದು ತಥಾಸ್ತು ಅನ್ನುವಂತಹ ಒಂದು ಗಣಪ ಇದಾಗಿದೆ ಅನ್ನೋ ಒಂದು ಮಾತಿದೆ. ಹಾಗಾಗಿ ಈ ಬಾರಿಯೂ ಸಹ ಒಂದು ಲಕ್ಷಾಂತರ ಜನ ಈ ಒಂದು ಸಿಂಧೂರ ಗಣಪನ ದರ್ಶನ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಮತ್ತು ಆ ಒಂದು ಏನು ಆಶೀರ್ವಾದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಅಂದ್ರೆ ಇಲ್ಲಿ ಇನ್ನೊಂದು ಏನಂದ್ರೆ ಒಂದು ಬಾರಿಗೆ ದರ್ಶನಕ್ಕೆ ಒಂದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದಕ್ಕಿಂತ 3 ಬಾರಿ ಸತತ 3 ವರ್ಷಗಳ ಕಾಲ ಇಲ್ಲಿ ಬಂದು ಅಡಿಕೆ ಬೆಟ್ಟ ತೆಗೆದುಕೊಂಡು ಹೋಗಿ ಹೋದಲ್ಲಿ ಒಂದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ಒಂದು, ಅಂದ್ರೆ ಅದು ಜಾಸ್ತಿ ಎಫೆಕ್ಟಿವ್ ಆಗ್ತದೆ ಅನ್ನೋದು ಒಂದು ಮಾತು. ಒಟ್ಟಾರೆ ಇಲ್ಲಿ ಏನು ಬಂದಂತಹ ಭಕ್ತರು ಒಂದು ಸಂಕಲ್ಪ ಮಾಡೋದ್ರ ಜೊತೆಗೆ ಒಂದು ಅಡಿಕೆ ಬೆಟ್ಟ ತೆಗೆದುಕೊಂಡು ಹೋಗಿ ತಮ್ಮ ಏನು ಮನದಿಚ್ಛೆಗಳನ್ನ ಅಲ್ಲಿ ಆ ಒಂದು ವರಸಿದ್ಧಿ ವಿನಾಯಕನ ಬಳಿ ಬೇಡ್ಕೊಂಡು ಹೋಗ್ತಾರೆ. ನಂತರ ಆ ಒಂದು ಇಷ್ಟಾರ್ಥ ಸಿದ್ಧಿ ಆದ ನಂತರ ಮತ್ತೆ ಬಂದು ಅಡಿಕೆ ಬೆಟ್ಟನಲ್ಲಿ ಬಿಟ್ಟು ಒಂದು ಗಣೇಶನಿಗೆ ನಮಸ್ಕಾರ ಹೇಳಿ ಹೋಗ್ತಾರೆ. ಕೆಲವೊಬ್ಬರಂತೂ ಪ್ರತಿ ವರ್ಷ ಅಂದ್ರೆ 10 ವರ್ಷಗಳಿಂದ ಈ ಒಂದು ದೇವಸ್ಥಾನಕ್ಕೆ ಈ ಒಂದು ಗಣೇಶನಿಗೆ ನಡ್ಕೊಳ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಮೋಸ್ಟ್ ಪವರ್ಫುಲ್ ಮತ್ತು ಅತ್ಯಂತ ಹೆಚ್ಚು ಇತಿಹಾಸ ಹೊಂದಿರುವಂತಹ ಗಣೇಶ ಚೆಬ್ಬಿ ಗಣೇಶನಾಗಿದೆ. ಹಾಗಾಗಿ ಆ ಒಂದು ಚೆಬ್ಬಿ ಗಣೇಶನ ವೀಕ್ಷಣೆಗೆ ಜನಸಾಗರವೇ ಹರಿದು ಬಂದಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.